ಜಲವನ್ನು ತಂದಿರು ಸೇವಿಸುವರಾಗಿ. ಆಹಾ, ಹಸಿದ ಒಟ್ಟಿಗೆ ಅಮ್ಮ ಮಹಾತ್ಮರೇ, ನಿನಗೆ ಮುತ್ತೈದ ಭಾಗ್ಯವು ಸ್ಥಿರವಾಗಿರಲಮ್ಮ. ಮುತ್ತೈದೆತನವು ನಿನಗೆ ಶಾಶ್ವತವಾಗಲಮ್ಮ. ಮುತ್ತೈದೆತನವು ನಿನಗೆ ಶಾಶ್ವತವಾಗಲಮ್ಮ. ಮತ್ತೆ ನಮ್ಮ ಪುರದ ಅಮ್ಮ ಅಮ್ಮ ಮತ್ತೆ ನಮ್ಮ ಪುರದ ವೃತ್ತಾಂತ ತಿಳಿಸಿತಾಯೇ ಅಮ್ಮ ಅಮ್ಮ ಅಮ್ಮ. ಆದಿಲಕ್ಷ್ಮಿ ನೀನೆ ತಾಯಿ, ಗುಣಮತಿಯು ನೀನೆ ಅಮ್ಮ. ಆದಿಲಕ್ಷ್ಮಿ ನೀನೆ ತಾಯಿ, ಗುಣಮತಿಯು ನೀನೆ ಅಮ್ಮ. ನನಗಿಂತ ಕಷ್ಟ ಬರಲು ಅಮ್ಮ ಅಮ್ಮ. ನನಗಿಂತ ಕಷ್ಟ ಬರಲು ದುಃಖವಾಯಿತಮ್ಮ ಅಮ್ಮ ಅಮ್ಮ ಅಮ್ಮ. ಅಮ್ಮ, ಮಹಾತ್ಮರೇ, ನಿನ್ನ ಮುತ್ತೈದೆತನವು ಸ್ಥಿರವಾಗಿರಲಿ. ನಾನು ಬರುವುದಕ್ಕೆ ಪಾಪಿಯಾದ ಕ್ರಾಚರಣಗಳೇ ಇಲ್ಲವಲ್ಲ ತಾಯಿ. ಮಹಾತ್ಮರೇ, ಈ ನನ್ನ ಆಂಧ್ರದ ಮೇಲೆ ಕುಳಿತುಕೊಂಡ್ರೆ ನಮ್ಮ ಮನೆಗೆ ಕರೆದುಕೊಂಡೋಗಿ ತಮಗೆ ಉಪಚಾರವನ್ನು ಮಾಡುತ್ತೇನೆ ಮಹಾತ್ಮರೇ. ಎಂದಿಗೂ ದುಃಖಿಸಬೇಡಿ. ಆಗಲಿ ತಾಯಿ, ನಿನ್ನ ಇಷ್ಟದಂತೆ ಆಗಲಿ. ಹಾಗೋ ನಿಮ್ಮ ಮಾವನವರು ಬರುವಂತೆ ಭಾಸವಾಗುತ್ತಿರುವುದು. ಮಾವನವರೇ, ಈತನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ನನಗೆ ಚಿಕ್ಕ ಕೊಡಿಸಬೇಕೆಂದು ನಿನ್ನ ಇಷ್ಟ ಇರುವುದು. ಮಾವನವರೇ, ಇವರು ಯಾರೇ ಮುದ್ದೆ ಹೇಳಿದ್ದೀವ್ರಿ? ತಿಳಿಸುವನು ಚೆನ್ನಾಗಿ ಲಾಲಿಸು. ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ ಸೊಸೆ ಬಾಲೆ, ಕೇಳಮ್ಮ ಸೊಸೆ ಬಾಲೆ. ಸಟ್ಟರ ಮನೆಯಲ್ಲಿ ಮುತ್ತಿನ ಹಾರವ, ಸಟ್ಟರ ಮನೆಯಲ್ಲಿ ಮುತ್ತಿನ ಹಾರವ, ಕಥಾ ಕಲ್ಲನು ಈ ಕಥೆ ಕಲ್ಲವ.
ಬಂಗಾರ ಕದ್ದ ಕಳ್ಳನೆಂದು ನಮ್ಮ ಚಂದ್ರಸೇನ ಮಹಾರಾಜರು ಈತನ ಕರಾಚರಣವನ್ನು ಕಡಿಸಿ ಕಂದೂಕದಲ್ಲಿ ಬಿಸಾಡುವ ಕಳ್ಳನಮ್ಮ. ಮಾವನವ್ರೆ ಒಪ್ಪಿಸಲಾಗುವ ಮಾವನವ್ರೆ. ಮಾವನವ್ರೆ ಇವರು ಯಾರೆಂಬುದಾಗಿ ತಿಳಿದ್ರಿ? ನಮ್ಮ ಉಜ್ಜಯಿನಿ ಪಡೆದ ವಿಕ್ರಮರಾಜರಲ್ವೇ? ಏನು ಉಜ್ಜಯಿನಿ ಪಟ್ಟಣದ ವಿಕ್ರಮ ಮಹಾರಾಜರೇ? ಹೌದು ಮಾವನವ್ರೆ. ಅಮ್ಮ ಲಕ್ಷ್ಮಿ, ಈ ಮಹಾತ್ಮರಿಗೆ ಈ ರೀತಿ ಕಷ್ಟ ಬರಲು ಕಾರಣವೇನು? ಮಾವನವ್ರೆ, ಗ್ರಹಾದಿಗಳ ಕಾಟವು ಅನುಕೂಲವಿಲ್ಲದೆ ಈ ಮಹಾತ್ಮರಿಗೆ ಈ ರೀತಿ ಕಷ್ಟಪಡುತ್ತಿರೋರು ಮಾವನವ್ರೆ. ಅಮ್ಮ ಲಕ್ಷ್ಮಿ, ಈ ಮಹಾತ್ಮರಿಗೆ ನೀನು ಉಪಚಾರ ಮಾಡುತ್ತಲೇ ಇರು. ನಾನು ಚಂದ್ರಸೇನ ಮಹಾರಾಜ ಹೋಗಿ ಈ ಮಹಾತ್ಮರಿಗೆ ಅನ್ನ ನೀರು ಕೊಡುವಂತೆ ಅಪ್ಪಣೆಯನ್ನು ಪಡೆದು ಬರುತ್ತೇನೆ. ಆಗಬಹುದು ಮಾವನವ್ರೆ. ಗಾಯಗಳು ಬಹಳವಾಗಿ ಉರಿತಿರುವು. ಉರಿ ಉರಿಯಮ್ಮ ಗಾಯದ ಬಾನೆ ಸೈರಿಸಲಾರೆ ಈ ಪರಿತಾಪ. ಉರಿ ಉರಿಯಮ್ಮ ಗಾಯದ ಬಾನೆ ಸೈರಿಸಲಾರೆ ಈ ಪರಿತಾಪ.
ಕಾಪಾಡುವವರು ನೀವೇ ನನ್ನ ತಂದೆ ತಾಯಿಗಳೆಂದು ನಂಬಿರುವೆನಮ್ಮ, ನಂಬಿರುವೆನು. ಮಹಾತ್ಮರೇ, ಚಿಂತೆಯನ್ನು ಮಾಡಬೇಡಿ. ಯೋಚನೆಯ ಮಾಡಾದಿರಿ, ಉಪಚಾರ ಮಾಡು ಏನು, ಯೋಚನೆಯ ಮಾಡಾದಿರಿ. ಪರಮಾತ್ಮನು ನಿಮ್ಮ ಕಾಪಾಡುವೆನು. ಪರಮಾತ್ಮನು ನಿಮ್ಮ ಕಾಪಾಡುವೆನು. ಯೋಚನೆನ ಮಾಡಾದಿರಿ, ಉಪಚಾರ ಮಾಡುವೆನು. ಪರದೇಶಿ ನಾನಾದೆ, ಪರಮಾತ್ಮನನ್ನು ಜರಿದೋ. ಪರದೇಶಿ ನಾನಾದೆ, ಪರಮಾತ್ಮನನ್ನು ಜರಿದೋ. ಯೋಚನೆಯ ಮಾಡಾದಿರಿ, ಉಪಚಾರ ಮಾಡುವೆನು. ಯೋಚನೆಯ ಮಾಡಾದಿರಿ. ಮಹಾತ್ಮರೇ, ಚಿಂತೆಯನ್ನು ಬಿಡಿ. ಆ ಪರಮಾತ್ಮನನ್ನು ಧ್ಯಾನಿಸಿ. ಆ ಪರಮಾತ್ಮನು ತಮ್ಮನ್ನು ಕೈ ಬಿಡದೆ ಕಾಪಾಡುವನು. ಮಹಾತ್ಮರೇ, ಎಂದಿಗೂ ದುಃಖಿಸಬೇಡಿ. ಅಮ್ಮ, ಆ ಪರಮಾತ್ಮನು ನನ್ನನ್ನು ಪುನಃ ಬಂದು ಕಾಪಾಡುವನೇ ತಾಯಿ. ಸತ್ಯವಾಗಲು ಕಾಪಾಡುವನು. ಮಹಾತ್ಮರೇ, ಎಂದಿಗೂ ದುಃಖಿಸಬೇಡಿ. ಆಗಲಿ ತಾಯಿ, ನಿನ್ನೆಷ್ಟದಂತೆ ಆಗಲಿ. ಅಗೋ ನಿಮ್ಮ ಮಾವನವರು ಬರುವಂತೆ ಭಾಸವಾಗುತ್ತಿರುವುದು. ಮಾನವ ಪದಕ್ಕೆ ನಮಸ್ಕರಿಸುವೆನು. ಅಮ್ಮ ಲಕ್ಷ್ಮಿ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಮಾನವರೇ, ತಾವು ಹೋಗಿದ ವಿಚಾರವು ಏನಾಯಿತು? ಅಮ್ಮ ಲಕ್ಷ್ಮಿ, ನಿನ್ನ ಪುತ್ರನೇ ಧರ್ಮದ ಅನುಸಾರವಾಗಿ ಚಂದ್ರಸೇನ ಮಹಾರಾಜರು ಈ ಮಹಾತ್ಮರಿಗೆ ಅನ್ನ ನೀರು ಕೊಡುವಂತೆ ಅಪ್ಪಣೆಯನ್ನು ಕೊಟ್ಟಿರುವರಮ್ಮ. ನಿಜವಾಗ್ಲೂ ಕೊಟ್ಟಿರೋರ? ನಿಜವಾಗಿ ಕೊಟ್ಟಿರುವರಮ್ಮ. ಸತ್ಯವಾಗ್ಲೂ ಕೊಟ್ಟಿರೋರ? ಸತ್ಯವಾಗಿ ಕೊಟ್ಟಿರುವರಮ್ಮ. ಆಹಾ, ನಾನೇ ಧನ್ಯಳು. ಕೇಳಿಸಿದರೆ ಮಹಾತ್ಮರೇ, ನನ್ನದೊಂದು ವಿಜ್ಞಾಪನೆ. ಅದು ಎಂತ ವಿಚಾರ? ಮರ್ಮವನ್ನು ಕೊಡಬೇಡಿ ಜನಕ್ಕೆ, ಮರ್ಮವನ್ನು ಕೊಡಬೇಡಿ ಜನಕ್ಕೆ. ಈ ಪಾಪಿಯ ಕರ್ಮ ಅಳಿಯುವ ತನಕ ಸಟರೆ. ಎನಿಸಿಟ್ಟರೆ ಮಹಾತ್ಮರೇ, ನಾನು ನಿಮ್ಮ ಮನೆಯಲ್ಲಿರುವೆನೆಂದು ಯಾರು ಕೂಡ ತಿಳಿಸಬೇಡವೆಂದು ಕೇಳಿಕೊಳ್ಳುತ್ತೇನೆ. ಮಹಾತ್ಮರೇ, ಈ ಪಾಪಿಯ ಪಣಯೋ
ಶೆಟ್ಟರೆ, ಮಹಾತ್ಮರೇ, ನನ್ನನ್ನು ಉಪಚರಿಸುತ್ತೇನೆ ಎಂದು ಕರೆದುಕೊಂಡು ಬಂದು ತಾವೇ ಈ ರೀತಿಯಾಗಿ ದುಃಖಿಸುವುದಾದರೆ ನಾನು ಮೊದಲಿದ್ದ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ. ನಾನು ಅಲ್ಲಿ ಇದ್ದು ನನ್ನ ಕರ್ಮಾದಿಗಳನ್ನ ಕಳೆಯುತ್ತೇನೆ. ಮಹಾತ್ಮರೇ, ತಮಗೆ ಉಪಚಾರ ಮಾಡಲು ನಾನು ಎಂದಿಗೂ ದುಃಖಿಸುವುದಿಲ್ಲ. ಮತ್ತೆ ತಾವು ಈ ನಮ್ಮ ಗಾಣದ ಮೇಲೆ ಕುಳಿತು ಗಾಣವನ್ನು ಬಳಸಿ ಹೊಡೆಯುತ್ತಿರುವಾಗೆ ಕೆಳಕ್ಕೆ ಬಿದ್ದು ಎಲ್ಲಿ ಅಪಾಯವಾಗುವುದೆಂದು ನಾನು ದುಃಖಿಸುತ್ತಿರುವನು. ಮಹಾತ್ಮರೇ, ತಮಗೆ ಉಪಚಾರ ಮಾಡಲು ನಾನು ಎಂದಿಗೂ ದುಃಖಿಸುವುದಿಲ್ಲ. ಶೆಟ್ಟರೆ, ಮಹಾತ್ಮರೇ, ಇಷ್ಟೇ ತಾನೇ ಅಪಾಯವಿಲ್ಲದ ಒಂದು ಉಪಾಯವನ್ನು ಹೇಳುತ್ತೇನೆ, ಕೇಳುವರಾಗಿ. ಇದೆಂಥ ವಿಚಾರ? ಈ ನಿಮ್ಮ ಗಾಣದ ದಾಡಿಯ ಮರಕ್ಕೆ ಈ ನನ್ನ ಶರೀರವನ್ನ ಒಂದು ಬಲವಾದ ಹಗ್ಗದಿಂದ ಬಿಗಿಯಿರಿ. ಅಯ್ಯೋ ಪರಮಾತ್ಮ! ಈ ನನ್ನ ಎಡರುಂಡಕ್ಕೆ ನಿಮ್ಮ ಎತ್ತುಗಳ ಹಗ್ಗವನ್ನ ಕಟ್ಟುವರಾಗಿ. ಅಯ್ಯೋ ಶಿವ ಶಿವ! ಈ ನನ್ನ ಬಲರುಂಡಕ್ಕೆ ನಿಮ್ಮ ಬಾರುಕೋಲನ್ನ ಕಟ್ಟುವರಾಗಿ. ಅಯ್ಯೋ ಪರಮಾತ್ಮ! ನಾನು ಬಾಯಿ ಚಪ್ಪರದಿಂದ ಎತ್ತುಗಳನ್ನ ಮೆಲ್ಲ ಮೆಲ್ಲನೆ ಅದ್ದರಿಸಿ ಗಾಣವನ್ನ ಬಳಸಿ ಹೊಡೆಯುತ್ತೇನೆ. ಬೇಗನೆ ಎತ್ತಿ ಕುಳ್ಳಿರಿಸುವರಾಗಿ. ಆಗಬಹುದು ಮಹಾತ್ಮರೇ. ಚಿಂತೆಯನ್ನು ಬಿಡಿ, ಆ ಪರಮಾತ್ಮನನ್ನು ಧ್ಯಾನಿಸಿ. ಆ ಪರಮಾತ್ಮನು ತಮ್ಮನ್ನು ಕೈ ಬಿಡದೆ ಕಾಪಾಡುವನು. ಮಹಾತ್ಮರೇ, ಎಂದಿಗೂ ದುಃಖಿಸಬೇಡಿ. ಅಮ್ಮ, ಆ ಪರಮಾತ್ಮನು ನನ್ನನ್ನು ಪುನಃ ಬಂದು ಕಾಪಾಡುವನೇ ತಾಯಿ. ಸತ್ಯವಾಗಲು ಕಾಪಾಡುವನು. ಮಹಾತ್ಮರೇ, ಎಂದಿಗೂ ದುಃಖಿಸಬೇಡಿ. ಆಗಲಿ ತಾಯಿ, ನಿನ್ನ ಇಷ್ಟದಂತೆ ಆಗಲಿ. ಅಗೋ ನಿಮ್ಮ ಮಾವನವರು ಬರುವಂತೆ ಭಾಸವಾಗುತ್ತಿರುವುದು. ಮಾನವ ಪದಕ್ಕೆ ನಮಸ್ಕರಿಸುವೆನು. ಅಮ್ಮ ಲಕ್ಷ್ಮಿ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಮಾನವರೇ, ತಾವು ಹೋಗಿದ ವಿಚಾರವು ಏನಾಯಿತು? ಅಮ್ಮ ಲಕ್ಷ್ಮಿ, ನಿನ್ನ ಪುತ್ರನೇ ಧರ್ಮದ ಅನುಸಾರವಾಗಿ ಚಂದ್ರಸೇನ ಮಹಾರಾಜರು ಈ ಮಹಾತ್ಮರಿಗೆ ಅನ್ನ ನೀರು ಕೊಡುವಂತೆ ಅಪ್ಪಣೆಯನ್ನು ಕೊಟ್ಟಿರುವರಮ್ಮ. ನಿಜವಾಗ್ಲೂ ಕೊಟ್ಟಿರೋರ? ನಿಜವಾಗಿ ಕೊಟ್ಟಿರುವರಮ್ಮ. ಸತ್ಯವಾಗಿ ಕೊಟ್ಟಿರೋರ? ಸತ್ಯವಾಗಿ ಕೊಟ್ಟಿರುವರಮ್ಮ. ಆಹಾ, ನಾನೇ ಧನ್ಯಳು. ಕೇಳಿಸಿದರೆ ಮಹಾತ್ಮರೇ, ನನ್ನದೊಂದು ವಿಜ್ಞಾಪನೆ. ಅದು ಎಂಥ ವಿಚಾರ? ಮರ್ಮವನ್ನು ಕೊಡಬೇಡಿ ಜನಕ್ಕೆ. ಮರ್ಮವನ್ನು ಕೊಡಬೇಡಿ ಜನಕ್ಕೆ. ಈ ಪಾಪಿಯ ಕರ್ಮ ಅಳಿಯುವ ತನಕ ಸಟರೆ. ಶೆಟ್ಟರೆ, ಮಹಾತ್ಮರೇ, ನಾನು ನಿಮ್ಮ ಮನೆಯಲ್ಲಿರುವೆನೆಂದು ಯಾರು ಕೂಡ ತಿಳಿಸಬೇಡವೆಂದು ಕೇಳಿಕೊಳ್ಳುತ್ತೇನೆ. ಮಹಾತ್ಮರೇ, ಈ ಪಾಪಿಯ ಪಣಯೋ ಮಹಾತ್ಮರೇ, ನನ್ನನ್ನು ಉಪಚರಿಸುತ್ತೇನೆ ಎಂದು ಕರೆದುಕೊಂಡು ಬಂದು ತಾವೇ ಈ ರೀತಿಯಾಗಿ ದುಃಖಿಸುವುದಾದರೆ ನಾನು ಮೊದಲಿದ್ದ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ. ನಾನು ಅಲ್ಲಿ ಇದ್ದು ನನ್ನ ಕರ್ಮಾದಿಗಳನ್ನ ಕಳೆಯುತ್ತೇನೆ. ಮಹಾತ್ಮರೇ, ತಮಗೆ ಉಪಚಾರ ಮಾಡಲು ನಾನು ಎಂದಿಗೂ ದುಃಖಿಸುವುದಿಲ್ಲ. ಮತ್ತೆ ತಾವು ಈ ನಮ್ಮ ಗಾಣದ ಮೇಲೆ ಕುಳಿತು ಗಾಣವನ್ನು ಬಳಸಿ ಹೊಡೆಯುತ್ತಿರುವಾಗೆ ಕೆಳಕ್ಕೆ ಬಿದ್ದು ಎಲ್ಲಿ ಅಪಾಯವಾಗುವುದೆಂದು ನಾನು ದುಃಖಿಸುತ್ತಿರುವನು. ಮಹಾತ್ಮರೇ, ತಮಗೆ ಉಪಚಾರ ಮಾಡಲು ನಾನು ಎಂದಿಗೂ ದುಃಖಿಸುವುದಿಲ್ಲ. ಶೆಟ್ಟರೆ, ಮಹಾತ್ಮರೇ, ಇಷ್ಟೇ ತಾನೇ ಅಪಾಯವಿಲ್ಲದ ಒಂದು ಉಪಾಯವನ್ನು ಹೇಳುತ್ತೇನೆ, ಕೇಳುವರಾಗಿ. ಇದೆಂಥ ವಿಚಾರ? ಈ ನಿಮ್ಮ ಗಾಣದ ದಾಡಿಯ ಮರಕ್ಕೆ ಈ ನನ್ನ ಶರೀರವನ್ನ ಒಂದು ಬಲವಾದ ಹಗ್ಗದಿಂದ ಬಿಗಿಯಿರಿ. ಅಯ್ಯೋ ಪರಮಾತ್ಮ! ಈ ನನ್ನ ಎಡರುಂಡಕ್ಕೆ ನಿಮ್ಮ ಎತ್ತುಗಳ ಹಗ್ಗವನ್ನ ಕಟ್ಟುವರಾಗಿ. ಅಯ್ಯೋ ಶಿವ ಶಿವ! ಈ ನನ್ನ ಬಲರುಂಡಕ್ಕೆ ನಿಮ್ಮ ಬಾರುಕೋಲನ್ನ ಕಟ್ಟುವರಾಗಿ. ಅಯ್ಯೋ ಪರಮಾತ್ಮ! ನಾನು ಬಾಯಿ ಚಪ್ಪರದಿಂದ
ಎತ್ತುಗಳನ್ನು ಮೆಲ್ಲನೆ ಅದ್ದರಿಸಿ ಗಾಣವನ್ನ ಬಳಸಿ ಹೊಡೆಯುತ್ತೇನೆ. ಬೇಗನೆ ಎತ್ತಿ ಕುಳ್ಳಿರಿಸುವರಾಗಿ. ಆಗಬಹುದು ಮಹಾತ್ಮರೇ. ಯಾವ ಜನ್ಮದ ಪಾಪದ ಫಲವೋ, ಯಾವ ಜನ್ಮದ ಕರ್ಮವೋ ಈಶ್ವರ, ಜಗದೀ ತಿರುಗಡೆ ಗಾಣ ಹೊಡೆಯೋ ಮಾತ್ರ. ಕರಗಳ ಕಡಿಸಿದೆ, ಕರಗಳ ಕಡಿಸಿದೆ, ಪುರವನ್ನು ತೋರಿಸಿದೆ. ಕರಗಳ ಕಡಿಸಿದೆ, ಪುರವನ್ನು ತೋರಿಸಿದೆ. ಅತಿಶಯದೊಳಗೆನ್ನ, ಅತಿಶಯದೊಳಗೆನ್ನ ಮಾಡಿದೆ. ಯಾವ ಜನ್ಮದ ಕರ್ಮವೋ ಈಶ್ವರ, ಜಗದೀ ನಾನು ಮಾಡಿದ ಕರ್ಮ ನನ್ನ ಬಾಧಿಸುವುದು. ನಾನು ಮಾಡಿದ ಕರ್ಮ ನನ್ನ ಬಾಧಿಸುವುದು. ಅತಿಶಯದೊಳಗೆನ್ನ, ಅತಿಶಯದೊಳಗೆನ್ನ ಗುರಿ ಮಾಡಿದೆಯೋ. ಯಾವ ಕರ್ಮವೋ ಈಶ್ವರ, ಜಗದೀ ಹಿಂದೆ ಮಾಡಿದ ಕರ್ಮ ಮುಂದೆ ಬಾಧಿಸುವುದು. ಹಿಂದೆ ಮಾಡಿದ ಕರ್ಮ ಮುಂದೆ ಬಾಧಿಸುವುದು. ಅತಿಶಯದೊಳಗೆನ್ನ, ಅತಿಶಯದೊಳಗೆನ್ನ ಗುರಿ ಮಾಡಿದೆಯೋ. ಯಾವ ಜನ್ಮದ ಕರ್ಮವೋ ಈಶ್ವರ, ಜಗದೀ ಕಷ್ಟ ಬಂದಳಲದಿರು ಮರುಳೇ. ಕಷ್ಟ ಬಂದಳಲದಿರು ಮರುಳೇ, ಮರುಳೇ 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 ಮರುಳೇ. ಮರುಳೇ, ರಾಜಾತಿರಾಜನಾದ ನೀನು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾದ ನೀನು ಓರ್ವ ಗಾಣಿಗನ ಮನೆಯಲ್ಲಿ ಬಂದು ಗಾಣವನ್ನು ಬಳಸಿ ಹೊಡೆಯುತ್ತಿರುವೆನೆಂದು ದುಃಖಿಸುತ್ತಿರುವೆಯ. ದುಃಖಿಸಬೇಡ, ಆ ಪರಮಾತ್ಮನನ್ನು ಜ್ಞಾನಿಸು. ದರೆಯೋ ಸತ್ಯ ಹರಿಶ್ಚಂದ್ರನೋ, ದರೆಯೋ ಸತ್ಯ ಹರಿಶ್ಚಂದ್ರನೋ. ಮಸಾಣವನ್ನು ಕಾಯ್ದು ಜೀವಿಸಲಿಲ್ಲವೇ.
ಮರುಳೆ, ಸತ್ಯ ಹರಿಶ್ಚಂದ್ರನು ಚಾಂಡಾಳನ ಮನೆಯಲ್ಲಿ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಕೊನೆಗೆ ಅವನ ಹೆಂಡತಿ ಮಕ್ಕಳುಗಳನ್ನು ಕಾಪಾಡಿಕೊಳ್ಳಿಲ್ಲವೇ? ಅದಕ್ಕಿಂತಲೂ ನಿನ್ನ ಕಷ್ಟ ದೊಡ್ಡದೆ. ದುಃಖಿಸಬೇಡ, ಆ ಪರಮಾತ್ಮನನ್ನು ಜ್ಞಾನಿಸು. ದರೆಯೋ ವರ ಪಾಂಡವರೋ, ದರೆಯೋ ವರ ಪಾಂಡವರೋ, ಅಂದೇಡು ವರ್ಷ ವನವಾಸವನ್ನು ಮಾಡಿ ಜೀವಿಸಲಿಲ್ಲವೇ ಮರುಳೇ? ಮರುಳೇ 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 ಮರುಳೇ. ಪಾಂಡವರು 12 ವರ್ಷ ವನವಾಸವನ್ನು ಮಾಡಿ 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಕೊನೆಗೆ ಅವರು ಅವರ ರಾಜ್ಯವನ್ನು ಕಾಪಾಡಿಕೊಳ್ಳಿಲ್ಲವೇ? ಅದಕ್ಕಿಂತಲೂ ನಿನ್ನ ಕಷ್ಟ ದೊಡ್ಡದೇ. ದುಃಖಿಸಬೇಡ, ಆ ಪರಮಾತ್ಮನನ್ನು ಜ್ಞಾನಿಸು. ಎಲೆ ಬಸವಣ್ಣ ದೇವರೇ, ನಾನು ದುಃಖಿಸುತ್ತಿರುವುದನ್ನು ಕಂಡು ನಿಮ್ಮ ಕಣ್ಣುಗಳಲ್ಲಿ ನೀರೇಕೆ? ನಾನು ನೀವು ಎಲ್ಲರೂ ಸೇರಿ ಒಡೆಯನ ಸೇವೆಯನ್ನು ಸಲ್ಲಿಸೋಣ. ಮೆಲ್ಲ ಮೆಲ್ಲನೆ ಗಾಣವನ್ನ ಬಳಸಿ ತೊಯ್ಯುವರಾಗಿ. ಹೇ ಹೇ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಹೇ 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 ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಹೇ ಹೇ ಒಡೆಯಲು ಕೈ ಇಲ್ಲ, ನಡೆಯಲು ಕಾಲಿಲ್ಲ. ಹೇ 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 ಒಡೆಯಲು ಕೈ ಇಲ್ಲ, ನಡೆಯಲು ಕಾಲಿಲ್ಲ. ಒಡೆಯ ಶ್ರೀ ಶನಿದೇವ ಇದನ್ನೆಲ್ಲ ಮಾಡಿದ. ಹೇ ಹೇ ಒಡೆಯ ಶ್ರೀ ಶನಿದೇವ ಇದನ್ನೆಲ್ಲ ಮಾಡಿದ. ಎಲ್ಲ ನೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಹೇ 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 ಅಚ್ಚ ಎಳ್ಳನ್ನು ತಂದು ಎಣ್ಣೆಯ ಆಡಿಸಿ. ಹೇ ಹೇ ಅಚ್ಚ ಎಳ್ಳನ್ನು ತಂದು ಎಣ್ಣೆಯ ಆಡಿಸಿ, ಎಣ್ಣೆಯ ತೆಗೆದು ನಾ ದೀಪವ ಹಚ್ಚುವೆ. ಹೇ 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 ಎಣ್ಣೆಯ ತೆಗೆದು ನಾ ದೀಪವ ಹಚ್ಚುವೆ. ಎಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಹೇ ಹೇ ಹೊಂಡ ಕೈಯಲ್ಲಿ ನಿನ್ನ ಹೊಡಿಬೇಕು ಬಸವಣ್ಣ. ಹೇ ಹೇ ಹೊಂಡ ಕೈಯಲ್ಲಿ ನಿನ್ನ ಹೊಡಿಬೇಕು ಬಸವಣ್ಣ. ಚಂಡಿಯ ಮಾಡದೆ ಮುಂದಕ್ಕೆ ನೀ ನಡೆಯೋ. ಹೇ ಹೇ ಚಂಡಿಯ ಮಾಡದೆ ಮುಂದಕ್ಕೆ ನೀ ನಡೆಯೋ. ಎಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಹೇ 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 ಎಲ್ಲರ ಮನೆಯಲ್ಲೂ ನೀನಿರುವೆ ಸ್ವಾಮಿ. ಹೇ ಹೇ ಹೇ
ಅಮ್ಮ ಸಖಿಯರೇ, ಈ ವನವು ಎಷ್ಟು ಚೆನ್ನಾಗಿರುವುದಮ್ಮ. ಈ ಕೋಗಿಲೆ, ಈ ಪಾರಿವಾಳ, ಈ ಗಿಳಿಗಳು ಎಷ್ಟು ಮುದ್ದು ಮುದ್ದಾಗಿರುವಮ್ಮ. ಎಲ್ಲಿ ಇಂಥ ಸಂತೋಷ ಕಾಲದಲ್ಲಿ ನೀವೊಂದು ರಾಗವನ್ನು ಆಡಬಾರದೆ? ಬಾರಲೆ ಬಾಸಕಿ ಮೋದದಿಂದ, ಬಾರಲೆ ಬಾಸಕಿ ಮೋದದಿಂದ, ಗಿಳಿ ಕೋಗಿಲೆಗಳು ನಲಿ ನಲಿದಾಡುತ್ತ, ಗಿಳಿ ಕೋಗಿಲೆಗಳು ನಲಿ ನಲಿದಾಡುತ್ತ, ಉಲ್ಲಾಸದಿಂದಲೇ ಉಲ್ಲಾಸದಿಂದಲೇ ಬಾರಲೆ ಬಾಸಕಿ ಮುದದಿಂದ. ಕೆಂಪು ಗುಲಾಬಿಯ ಹಿಂಬ ನೋಡಿ, ಕೆಂಪು ಗುಲಾಬಿಯ ಹಿಂಬರು ನೋಡಿ, ಗಮ ಗಮಯನು ತಲೆ ಬಾರಲೆ ಬಾಸಕಿ ಮುದದಿಂದ, ಬಾರಲೆ ಬಾಸಕಿ ಮುದದಿಂದ, ಮುದದಿಂದ. ಅಮ್ಮ ಸಖಿಯರೇ, ಗೌರಿ ಪೂಜೆಯನ್ನು ಮಾಡೋಣ. ಹೂಗಳನ್ನು ತೆಗೆದುಕೊಂಡು ಬರುವರ ಹಾಗೆ. ಇನ್ನು ದಯ ಬಾರದೆ ದೇವಿಯೇ, ದಯಾಗಿರಿ ದಾಸನ ಮೇಲೆ ನಿಮಗೆ.
ಪುರೈಶಮ್ಮ. ಅಮ್ಮ ಸಖಿಯರೇ, ಅಮ್ಮ ಅದೇನೆ ಗೌರಿ ಪೂಜೆಯೂ ಮುಗಿಯಿತು. ನಡೆಯಿರಿ, ನಮ್ಮ ಅರಮನೆಗೆ ಹೋಗೋಣ. ಆಗಬಹುದಾ? ಇಂದಿಗೆ 90 ತಿಂಗಳು ಸಂಪೂರ್ಣವಾಗಿ ಆಯಿತು. ಅಂದರೆ 7 ವರ್ಷವಾಯಿತು. ಈ ದಿವಸ ನನ್ನ ಮನಸ್ಸಿಗೆ ಮನೋಲ್ಲಾಸವು ಉಂಟಾಗುತ್ತಿದೆ. ದೇಗವೆಂಬ ಪರಿಣತಿಯಲ್ಲಿ ಭಕ್ತಿಯೆಂಬ ಎಣ್ಣೆಯನ್ನು ಬಿಟ್ಟು ಜ್ಞಾನವೆಂಬ ದೀಪವನ್ನು ಹಚ್ಚಿ ನಾನೊಂದು ದೀಪಾಂಜ್ಯೋತಿ ರಾಗವನ್ನು ಹಾಡುತ್ತೇನೆ. ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್, ಜ್ಯೋತಿಯ ಕರುಣಿಸೋ ಪರಮಾತ್ಮ. ಸೋತೆನು ಜಗದೊಳು ಎನ್ನಾತ್ಮ, ಸೋತೆನು ಜಗದೊಳು ಎನ್ನಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್, ಜ್ಯೋತಿಯ ಕರುಣಿಸೋ ಪರಮಾತ್ಮ. ನಂದ ಜೀವಕ್ಕೆ ಶಾಂತಿಯ ನೀಡೋ ದೇವಾ, ಶನಿದೇವಾ ಪರಮಾತ್ಮ. ನಂದ ಜೀವಕ್ಕೆ ಶಾಂತಿಯ ನೀಡೋ ಯಾಕುಲ ಹಳಿಯಲೇ, ಯಾಕುಲ ಹಳಿಯಲೇ ಶನಿ ಮಹಾರಾಜ, ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್, ಜ್ಯೋತಿಯ ಕರುಣಿಸೋ ಪರಮಾತ್ಮ. ನಾ ಕೆಡೆ ತುಂಬಲೆ ನಲಿಯಲೆ ಜ್ಯೋತಿಯೋ ದೇವಾ, ಶನಿದೇವಾ ನಾ ಕೆಡೆ ತುಂಬಲೆ ನಲಿಯಲೆ ಜ್ಯೋತಿಯೋ ಯಾಕುಲ ಅಳಿಯಲೆ, ಯಾಕುಲ ಅಳಿಯಲೆ ಬೆಳಗಲಿ ಜ್ಯೋತಿ, ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್, ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ. ಕೆಂಪು ಗುಲಾಬಿಯ ಹಳದಿಯ ತುರಿನ, ಕೆಂಪು ಗುಲಾಬಿಯ ಹಳದಿಯ ತುರಿನ ದೀಪಕ ಮಾಲೆಯ ರಾಗವ ಪಾಡಿದ, ದೀಪಕ ಮಾಲೆಯ ರಾಗವ ಪಾಡಿದ ಕೊಡಸಗಿ ಗನ ಲಾವಣ್ಯ ಚತುರ, ಲಾವಣ್ಯ ಚತುರ, ಲಾವಣ್ಯ ಚತುರ. ಲಗೋಬಲ ದೀಪಗಳುರಿಯಲು, ಲಗೋಬಲ ದೀಪಗಳುರಿಯಲು ಪರಿಪರಿಯಿಂದಲೇ ನೀರು ಕಿರಿಕಿಸುವ, ಪರಿಪರಿಯಿಂದಲೇ ನೀರು ಮಿರುಗಿಸುವ ಹೊಡೆದಗೀಗನ ಲಾವಣ್ಯ ಚತುರ, ಲಾವಣ್ಯ ಚತುರೇ. ಅಮ್ಮ ಸಖಿಯರೇ, ಅಮ್ಮ ಹೇಳಿ. ಈ ದಿವಸ ನಮ್ಮ ಪಟ್ಟಣದಲ್ಲಿ ಇಷ್ಟೊಂದು ಲಕ್ಷೋಪಲಕ್ಷ ದೀಪಗಳು ಉರಿಯುತ್ತಿರಲು ಕಾರಣವೇನಮ್ಮ?
ಯಾವ್ದೋ ಸಂಶಯ ಇರುದಮ್ಮ. ಬೇಗನೆ ಹೋಗಿ ಆ ಸಂಶಯವನ್ನು ತಿಳಿದುಕೊಂಡು ಆ ಪುಣ್ಯ ಪುರುಷನನ್ನು ಕರೆದುಕೊಂಡು ಬರುವರಾಗಿ. ಆಗಬಹುದಮ್ಮ. ನಾವು ಪದ್ಮಾವತಿ ಸಖಿಯರು ಪದ್ಮಾವತಿ ಎಂದರೆ ಯಾರ ಮಗಳು? ಚಂದ್ರಸೇನ ಮಹಾರಾಜನ ಮಗಳು. ನೀವು ಇಲ್ಲಿಗೆ ಬರಲು ಕಾರಣವೇನು? ನಮ್ಮ ಸಖಿಯು ನಮ್ಮ ದೇವಿಯು ನಿಮ್ಮನ್ನು ಕರೆದುಕೊಂಡು ಬರುವಂತೆ ಆಜ್ಞಾಪಿಸುವಳು. ಅಮ್ಮ, ನಾನು ಬರಲು ಪಾಪಿಯಾದ ಕರಾಚರಣೆಗಳೇ ಇಲ್ಲವಲ್ಲ ತಾಯಿ. ನೀವು ನಮ್ಮ ಪಲ್ಲಕ್ಕಿ ಮೇಲೆ ಕುಳಿತುಕೊಂಡರೆ ನಾವೇ ನಿಮ್ಮನ್ನು ಕರೆದುಕೊಂಡು ಹೋಗುವುದು. ಆಹಾ, ಆಗಲಿ ತಾಯಿ, ನಿನ್ನ ಇಷ್ಟದಂತೆ ಆಗಲಿ. ಎಲ್ಲಿ ಬರದಾರೋ ಕಾಣೇನ ಇನ್ನು ಬರಲ್ಲ. ರಾಗವಾಡಿದ ಪುರುಷ ಸಿಕ್ಕಿದಾನ ಕಾಣೆ ಏನ ಮಾಡಲಿ. ಅಮ್ಮ ಸಿಕ್ಕಿರೆ ಇಲ್ಲಿರುವರಿ, ಬೇಗ ಬನ್ನಿ ಬೇಗ ಬನ್ನಿ. ಬಂದವಮ್ಮ ಬಂದ. ಅಮ್ಮ ಸಖಿರೆ, ನೀವು ಹೋಗಿದ್ದ ವಿಚಾರವೇನಾಯ್ತಮ್ಮ? ಅಮ್ಮ ಮಹಾತ್ಮರನ್ನು ಕರೆದುಕೊಂಡು ಬಂದಿರೋದು. ಎಲ್ಲಿರುವರಮ್ಮ? ಅಮ್ಮ ಇಲ್ಲೇ ಇರೋರು. ಕಣ್ಣು ಕಣೆ. ಅಮ್ಮ ಇಲ್ಲೇ ಇರುವರು. ಅಮ್ಮ ಸಖಿರೆ, ಬೇಗನೆ ತೋರಿಸುವರಾಗಿ. ಅಮ್ಮ ಇಲ್ಲೇ ಇರುವರು. ಕೈಕಾಲು ಇವರೇನಮ್ಮ? ಆಹಾ, ಏನು ರೂಪು, ಏನು ಲಾವಣ್ಯ. ಪರಿಪರಿಯಿಂದಲೇ ಮಿರಿಗಿಸುವ ಮೋಹನ ರೂಪವನ್ನಾಂ ಕಣದಗಿಯ, ಮೋಹನ ರೂಪವನ್ನಾಂ ಕಣದಗಿಯ. ಪರಿಪರಿಯಿಂದಲೇ ಮಿರಿಗಿಸುವ ಮೋಹನ ರೂಪವನ್ನಾಂ ಕಣದಗಿಯ, ಮೋಹನ ರೂಪವನ್ನಾಂ ಕಣದಗಿಯ. ಚಂದಿರನಂದ ವಿವಳೆಯುತ್ತಲಿರುವ, ಚಂದಿರನಂದ ವಿವಳೆಯುತ್ತಲಿರುವ ಮುಖವನ್ನ ನಾಂ ಕಣೆದಗಿಯ, ಮುಖವನ್ನ ನಾಂ ಕಣೆದಗಿಯ. ಪರಿಪರಿಯಿಂದಲೇ ಮಿರಿಮಿರಿಸುವ ಮೋಹನ ರೂಪವನ್ನಾಂ ಕಣೆದಗಿಯ, ಮೋಹನ ರೂಪವನ್ನಾಂ ಕಣೆದಗಿಯ. ಅಮ್ಮ ಸಖಿಯರೇ, ಅಮ್ಮ ದೇವಿ ನೀವು ನಮ್ಮ ಅರಮನೆಗೆ ಹೋಗಿ ಫಲಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವರಾಗಿ. ಆಗಬಹುದಮ್ಮ. ಮಾತ್ಮರ ಪಾದಕ್ಕೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ, ಮೆಲಕ್ಕಿರುವಳಾಗು. ಮಾತ್ಮರೇ, ತಾವು ಆ ತೇಲಿ ಶೆಟ್ಟರ ಮನೆಯಲ್ಲಿ ಆಡಿದ ರಾಗ ಯಾವುದು? ಅದೇ ದೀಪಾಂಜ್ಯೋತಿ ರಾಗ. ಅದೇ ರಾಗವನ್ನು ಈ ನನ್ನ ಮಂದಿರದಲ್ಲಿ ಆಡಬೇಕೆಂದು ಕರಮುಗಿದು ಬೇಡಿಕೊಳ್ಳುತ್ತೇನೆ. ಆಹಾ, ಎಂತ ಅಪೇಕ್ಷೆ. ಸೋಮಂಕೋಗೋ. ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ, ನಂದ ಜೀವಕ್ಕೆ ಸಾಕ್ಷಿಯ ತುಂಡೆ, ನಂದ ಜೀವಕ್ಕೆ ಸಾಕ್ಷಿಯ ತುಂಡೆ. ಯಾಕುಲಮರಿಯಲ್ಲಿ ಬೆಳಗಲಿ ಜ್ಯೋತಿ, ಯಾಕುಲಮರಿಯಲ್ಲಿ ಬೆಳಗಲಿ ಜ್ಯೋತಿ, ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ, ಜ್ಯೋತಿಯ ಬೆಳಕಮ್ಮ, ಜ್ಯೋತಿಯ ಬೆಳಕಮ್ಮ, ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ. ಮಕ್ಕಳ ಮುಂದೆ ನಲಿಯುವ ಜ್ಯೋತಿ, ಮಕ್ಕಳ ಮುಂದೆ ನಲಿಯುವ ಜ್ಯೋತಿ, ಆನಂದ ನೀಡುವ ಜ್ಯೋತಿ, ಮುತ್ತೈದೆಯರು ಬೆಳಗುವ ಜ್ಯೋತಿ, ಮುತ್ತೈದೆಯರು ಬೆಳಗುವ ಜ್ಯೋತಿ, ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ, ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ. ಮಕರ ಸಂಕ್ರಾಂತಿಯಲ್ಲಿ ಅರಳುವ ಜ್ಯೋತಿ, ಮನಸ್ಸಿಗೆ ಶಾಂತಿ ನೀಡುವ ಜ್ಯೋತಿ,
ಈ ಮಹಾತ್ಮರು ಆಡಿದ ರಾಗವನ್ನು ಕೇಳಿ ನನಗೂ ಸಹ ನಿದ್ರೆ ಬರುವಂತೆ ಭಾಸವಾಗುತ್ತಿರುವುದು. ನಾನು ಅವರ ಪಕ್ಕದಲ್ಲೇ ಮಲಗುತ್ತೇನೆ. ನಾನು ಆಡಿದ ರಾಗವನ್ನು ಕೇಳಿ ಪದ್ಮಾವತಿಯು ನಿದ್ರಿಸುತ್ತಿರುವಳು. ನಾನು ಅಧಿಕ ಶ್ರುತಿಯಲ್ಲಿ ಕುಳಿತು ಆ ಪರಮಾತ್ಮನನ್ನು ಜ್ಞಾನಿಸುತ್ತೇನೆ. ಕಾಕವಾಹನ, ಕಲಿಪುರುಷ, ಬೇಗ ಬಂದು ಕಾಪಾಡು ಕಾಪಾಡು. ತಾಯೋ ತಂದೆಯೇ ದೇವಾ ಕರುಣಿಸಿ ದಯ ತೋರ ಬಂದುವೆ. ಕಾಯೋ ತಂದೆಯೇ ದೇವಾ ಕರುಣಿಸಿ ದಯ ತೋರ ಬಂದುವೆ. ಉಣಿಯುತ್ತ ಬಾರು ಪರಶಿವನೇ ನಲಿಪುದು ಎನ್ನಯ ಭಗುತಿ. ಉಣಿಯುತ್ತ ಬಾರು ಪರಶಿವನೇ ನಲಿಪುದು ಎನ್ನಯ ಭಗುತಿ. ದಯ ತೋರ ಬಂದುವೆ, ದಯ ತೋರ ಬಂದುವೆ. ಕರೆದಾಗ ಬಾರಯ ಪರಮಾತ್ಮ, ಕರೆದಾಗ ಬಾರಯ. ಕ್ಷಣಕಾಲವು ನಿನ್ನ ಬಿಡನು ಸನೇಶ, ಕ್ಷಣಕಾಲವು ನಿನ್ನ ಬಿಡನು ಸನೇಶ. ಪಾಪಹರ ಪುಣ್ಯಹರ, ಪಾಪಹರ ಪುಣ್ಯಹರ. ದಯ ತೋರ ಬಂದುವೆ. ತಾಯೋ ತಂದೆಯೇ ದೇವಾ ಕರುಣಿಸಿ ದಯ ತೋರ ಬಂದುವೆ. ತಾಯೋ ತಾಯೋ ತಾಯೋ. ಮೆಚ್ಚಿದ ನಿನ್ನ ಭಕ್ತಿಗ ವಿಕ್ರಮ. ಎನ್ನಯ ಮಹಿಮೆ ಗೊತ್ತಾಗಲೆಂದು ಎನ್ನಯ ಮಹಿಮೆ ಗೊತ್ತಾಗಲೆಂದು ಎನ್ನಯ ಮಹಿಮೆ ಗೊತ್ತಾಗಲೆಂದು ಈ ರೀತಿ ಕಷ್ಟಪಡಿಸಿದನು ನಿನ್ನ. ವಿಕ್ರಮ, ನಿನ್ನ ಭಕ್ತಿಗೆ ನಾನು ಮೆಚ್ಚಿ ಬಂದಿರುವನು. ಇಗೋ ಕಣ್ತೆರೆದು ನೋಡುವನಾಗು. ಪರಮಾತ್ಮ, ಶರಣು ಶರಣಯ್ಯ ಕಲಿಪುರುಷ ನಿಮಗೆ ಶರಣ. ನಿಮಗೆ ಶರಣ ಶರಣ. ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿ ತಂದೆಯೇ. ಸಮಾಜದ ಕೃಪೆ ಮಾಡೋ ನನ್ನೊಡೆಯ ಶ್ರೀ ಶನಿದೇವ. ನಿನಗೆ ಶರಣು ಶರಣು. ಏ ಮಗ, ಪರಮಾತ್ಮ, ವಿಕ್ರಮ, ಅಪರಾಧಿಯಾದ ನಾನು ತಮ್ಮಲ್ಲಿ ಯಾವ ವರವನ್ನು ಕೇಳಲಿ ಪರಮಾತ್ಮ. ವಿಕ್ರಮ, ಎದರ ಬೇಡ, ನಿನಗೆ ಬೇಕಾದ ವರವನ್ನು ಕೇಳು, ನಾನು ಕೊಡುತ್ತೇನೆ. ಪರಮಾತ್ಮ,
ನನಗೆ ಕೊಟ್ಟಂತಹ ಕಷ್ಟವನ್ನು ದೀನ ದೈತ್ಯರಿಗಾಗಲಿ ಅಲ್ಲದೆ ಈ ಭೂಲೋಕದಲ್ಲಿರುವ ನರಮನುಷ್ಯರಿಗಾಗಲಿ ಕೊಡಬೇಡವೆಂದು ಕೇಳಿಕೊಳ್ಳುತ್ತೇನೆ ದೇವ, ಕೇಳಿಕೊಳ್ಳುತ್ತೇನೆ. ವಿಕ್ರಮ, ಇದಕ್ಕೊಂದು ಇತಿಹಾಸ ಇರುವುದು ಕೇಳೋ ಹೇಳುತ್ತೇನೆ. ಮಸಾಣದಡಿಗೆಯ ಮಾಡಿಸಿದೆ ವರ ಸತ್ಯ ಹರಿಶ್ಚಂದ್ರನಿಗೆ. ಮಸಾಣದಡಿಗೆಯ ಮಾಡಿಸಿದೆ ವರ ಸತ್ಯ ಹರಿಶ್ಚಂದ್ರನಿಗೆ. ನರದ ಮಯಂತಿಯನ್ನು ಬಿಡಿದು, ನರದ ಮಯಂತಿಯನ್ನು ಬಿಡಿದು ರಾಜ್ಯವ ಕೊಡಿಸಿದ ಪುಷ್ಕರಿಗೆ, ರಾಜ್ಯವ ಕೊಡಿಸಿದ ಪುಷ್ಕರಿಗೆ. ಮಸಾಣದಡಿಗೆಯ ಮಾಡಿಸಿದೆ ವರ ಸತ್ಯ ಹರಿಶ್ಚಂದ್ರನಿಗೆ. ಮಸಾಣದಡಿಗೆಯ ಮಾಡಿಸಿದೆ ವರ ಸತ್ಯ ಹರಿಶ್ಚಂದ್ರನಿಗೆ. ನಳದ ಮಯಂತಿಯನ್ನು ಬಿಡಿದು ರಾಜವ ಕೊಡಿಸಿದ ಪುಷ್ಕರಿಗೆ. ನಳದ ಮಯಂತಿಯನ್ನು ಬಿಡಿದು ರಾಜವ ಕೊಡಿಸಿದ ಪುಷ್ಕರಿಗೆ. ಹೆಂಡತಿ ಮಕ್ಕಳ ಕ್ರಯವ ಮಾಡಿಸಿ, ಹೆಂಡತಿ ಮಕ್ಕಳ ಕ್ರಯವ ಮಾಡಿಸಿ ಒಲೆಯನಿಗಾಳನು ಮಾಡಿಸಿದೆ, ಒಲೆಯನಿಗಾಳನು ಮಾಡಿಸಿದೆ. ಮಸಾಣದಡಿಗೆಯ ಮಾಡಿಸಿದೆ ವರ ಸತ್ಯ ಹರಿಶ್ಚಂದ್ರನಿಗೆ, ವರ ಸತ್ಯ ಹರಿಶ್ಚಂದ್ರನಿಗೆ, ವರ ಸತ್ಯ ಹರಿಶ್ಚಂದ್ರನಿಗೆ. ವಿಕ್ರಮ, ಪರಮಾತ್ಮ, ಇಂತಿಂತವರನ್ನು ಬಿಡಿದು ಕೊನೆಗೆ ಪ್ರತ್ಯಕ್ಷವಾಗಿ ನೋಡುವಷ್ಟರಲ್ಲಿ ಅವರವರ ದೇಶ ಕೋಶಗಳನ್ನು ಕೇಳಿಕೊಂಡರ ಹೊರತು ನಿನ್ನಂತ ಪರೋಪಕಾರ ಅರ್ಥವಾದ ವರಗಳನ್ನು ಯಾರು ಸಹ ಕೇಳಲಿಲ್ಲ. ಎದರ ಬೇಡ, ನಿನಗೆ ಬೇಕಾದ ವರವನ್ನು ಕೇಳು, ನಾನು ಕೊಡುತ್ತೇನೆ. ಪರಮಾತ್ಮ, ತಮ್ಮ ಸುಂದರವಾದ ಪಾದಗಳಿಗೆ ಬಿದ್ದು ನಮಸ್ಕರಿಸೋಣವಿದ್ದರೆ ನನಗೆ ಪಾಪಿಯಾದ ಕರಾಚರಣಗಳೇ ಇಲ್ಲವಲ್ಲ ದೇವಾ. ವಿಕ್ರಮ, ಎದರ ಬೇಡ, ಎದರ ಬೇಡ. ನಿನಗೆ ಹೋಗಿದ್ದ ಕರಾಚರಣೆಗಳು ಈಗ ಇತ್ತಲೇ ಬರುತ್ತಿರುವವು, ಇತ್ತಲೇ ಬರುತ್ತಿರುವವು. ರಕ್ಷಿಸಿದೆ ಶನಿದೇವ, ತಮ್ಮಯ ಪಾದವ ಪೂಜಿಪೆನು ದೇವಾ. ತಮ್ಮಯ ಪಾದ ಸಂದರು ಸನದಿನ ತಮ್ಮಯ ಪಾದ ಸಂದರು ಸನದಿನ ನಾ ಮೇರೆ ಗಜನಾದೆನು ದೇವಾ. ವಿಕ್ರಮ, ಪಾದ ಕರುಣ ಕಟಾಕ್ಷದಿಂದ ನಾನು ಧನ್ಯನಾದನು ದೇವಾ, ಧನ್ಯನಾದನು. ವಿಕ್ರಮ, ಇನ್ನು ನಿಮ್ಮ ಪಟ್ಟಣಕ್ಕೆ ಹೋಗಿ ಇನ್ನ ಸದಸ್ಯರೊಡನೆ ಕೂಡಿ ಸುಖವಾಗಿ ರಾಜ್ಯ ಭಾರವನ್ನು ಮಾಡುವನಾಗು. ಪರಮಾತ್ಮ, ಅದೇ ರೀತಿ ನನ್ನ ಪಟ್ಟಣದಲ್ಲಿ ಪ್ರತಿ ಶನಿವಾರವೂ, ಪ್ರತಿ ಸೋಮವಾರವೂ ಹಾಗೂ ಪ್ರತಿ ಗುರುವಾರವೂ ತಮ್ಮ ಪಾದ ಪೂಜೆ ನಡೆಯುವಂತೆ ನನಗೆ ವರವನ್ನು ಅನುಗ್ರಹಿಸುವರಾಗಿ. ವಿಕ್ರಮ, ನೀನು ಕೇಳಿದ ವರವನ್ನೇ ಕೊಟ್ಟಿರುವನು, ಈಗ ಜಯಶೀಲನಾಗು. ಪರಮಾತ್ಮ, ಧನ್ಯನಾದನು ದೇವಾ, ಧನ್ಯನಾದನು. ಕಪ್ಪ ಸಲಿ ದೇವಾ, ಮುಖವೆಲ್ಲ ಸಪ್ಪಿಗೆ ನೋಡಿದರೆಲ್ಲ ನಗುತ್ತಾರೆ, ಬಾಳೆ ಬಾಗಿದವೋ ಅಪ್ಪ ನೋಡಿದರೆಲ್ಲ ನಗುತ್ತಾರೆ, ಬಾಳೆ ಬಾಗಿದವೋ. ಬೆಟ್ಟಕ್ಕೆ ಬಿದುರಾಸೆ ಅಪ್ಪ ಬಿದುರೀಗ ಮಳೆಯಾಸೆ, ಬೆಟ್ಟಕ್ಕೆ ಬಿದುರಾಸೆ
ಅಪ್ಪ ಬಿದ್ರಿಗೆ ಮಳೆಯಾಸೆ ನಿನ್ನಾಸೆ ನನಗೆ ಅನುಗಾಲ ಬಾಳೆದಾಗಿದವು ಅಪ್ಪ ನಿನ್ನಾಸೆ ನನಗೆ ಅನುಗಾಲ ಬಾಳೆದಾಗಿದವು ಮಲ್ಲಿಗೆ ಹೂವಿನಂಗೆ ಅಪ್ಪ ಚೆಲ್ಲಿತು ನಿನ್ನ ಪರಸೆ ಮಲ್ಲಿ ಹೂವಿನಂಗೆ ಅಪ್ಪ ಚೆಲ್ಲಿತು ನಿನ್ನ ಪರಸೆ ಚೆಲ್ಲಾಟಗಾರ ಮಾಯಕಾರ ಪಾರಸನಿ ದೇವ ಅಪ್ಪ ಚೆಲ್ಲಾಟಗಾರ ಮಾಯಕಾರ ಪಾರಸನಿ ದೇವ ಪಾರಸನಿ ದೇವ ಪಾರಸನಿ ದೇವ ಶನಿ ಮಹಾರಾಜ ನಿಮಗೆ ನಮೋ, ನಿಮಗೆ ನಮೋ. ಶನಿ ಮಹಾರಾಜ ನಿಮಗೆ ನಮೋ, ನಿಮಗೆ ನಮೋ, ನಿಮಗೆ ನಮೋ. ಎಂಟು ಗ್ರಹಗಳಿಗೆಲ್ಲ ಶ್ರೇಷ್ಠ ನೆನೆಸಿದೆ ದೇವಾ ಎಂಟು ಗ್ರಹಗಳಿಗೆಲ್ಲ ಶ್ರೇಷ್ಠ ನೆನೆಸಿದೆ ತಂಟೆ ಮಾಡದೆ ನಮ್ಮ ಕರುಣಿಸಿ ಕಾಯಪ್ಪ ಶನಿ ಮಹಾರಾಜ ನಿಮಗೆ ನಮೋ, ನಿಮಗೆ ನಮೋ. ಮಹಾದೇವಗೆ ಶನಿ ಮಹಾರಾಜ ನಿಮಗೆ ನಮೋ, ನಿಮಗೆ ನಮೋ, ನಿಮಗೆ ನಮೋ. ಬೆಳಗುವೆ ಶನಿ ಮಹಾದೇವಗೆ ದೇವಾ ಆರತಿ ಬೆಳಗುವೆ ಶನಿ ಮಹಾದೇವಗೆ ಗಂಟೆ ಮಾಡದೆ ನಮ್ಮ ಕರುಣಿಸಿ ಕಾಯಪ್ಪ ಶನಿ ಮಹಾರಾಜ ನಿಮಗೆ ನಮೋ, ನಿಮಗೆ ನಮೋ, ನಿಮಗೆ ನಮೋ. ನಮೋ ನಮಃ. ಬಲ್ಲವರ್ಯಾರಿಯರು ದೇವಾ ಬಲ್ಲವರ್ಯಾರಿಯರು ಮಾನವನಾಗಿ ಹುಟ್ಟಿದ ಮೇಲೆ ಯಾರಾದರೂ ಸರಿ ಸುಖಿಯಾಗಿಯರೇ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸರಿ ಸುಖಿಯಾಗಿಯರೇ ಹೋಗದಿದ್ದರೂ ಸರಿ ಶ್ರೀಹರಿಯೇ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ
ಆಡಿಸಿದ ನೋಡಿ ನಗಬೇಕು. ಮದುವೆಯಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಆಗಬಹುದು. ಹಾಗಾದರೆ ನನ್ನ ಮಂಗಳಾದ ಆಲೋಚನೆಯನ್ನು ಲಗ್ನ ಆಗಲೇ ಬೇಕು. ಛೇ, ಆಕೆಯಿಂದ ವಿಧವಾದ ಶಿಕ್ಷೆಯನ್ನು ಅನುಭವಿಸಿ ಹೋಗಿ ತಕರಾರುಗಳು ಈಗ ತಾನೇ ಬಂದಿರುವು. ಆಕೆಯನ್ನು ಖಂಡಿತವಾಗಿಯೂ ಲಗ್ನ ಆಗುವುದಿಲ್ಲ. ವಿಕ್ರಮ, ಭಕ್ತಾದಿ ಲಗ್ನವಾದ ಮೇಲೆ ಆ ಲೋಕಿಯ ಲಗ್ನವಾಗಲೇಬೇಕು. ಓಹೋ, ಪರಮಾತ್ಮನು ಆಕಾಶ ಮಾರ್ಗದಲ್ಲಿ ಪದ್ಮಾವತಿಯ ಲಗ್ನ ಆದ ಮೇಲೆ ಆ ಲೋಲಿಕೆಯನ್ನು ಲಗ್ನ ಆಗಬೇಕೆಂದು ನುಡಿದಿದ್ದರು. ಚಂದ್ರಶೇನ ಮಹಾರಾಜರೇ, ಲಗ್ನಕ್ಕೆ ಸಿದ್ಧಪಡಿಸುವರಾಗಿ. ಎಣ್ಣೆಯ ಸತಿಯ ಮಾಂಗಲ್ಯದ ಬೀಸುವೆನ್ನ. ಎಣ್ಣೆಯ ಸತಿಯ ಮಾಂಗಲ್ಯದ ಬೀಸುವೆನ್ನ. ಮಾಂಗಲ್ಯದ ಬೀಸುವೆನ್ನೋ ಮಲಗಿಯರಿಗೆ.